ಆಸ್ಪತ್ರೆಯ ಬೆಡ್ ಒಂದರ ಮೇಲೆ ಮಲಗಿದ ಆಕೆ ಕಿಟಕಿಯಿಂದ ಜೋರಾಗಿ ಸುರಿಯುತ್ತಿದ್ದ ಮಳೆಯನ್ನೇ ದಿಟ್ಟಿಸಿ ನೋಡುತ್ತಿದ್ದಳು. ಅಮ್ಮ, ನಾನು ಹೊರಗೆ ಬರ್ತಿದ್ದೀನೆಂದು ಅವಳ ಹೊಟ್ಟೆಯಲ್ಲಿದ್ದ ಕಂದ ಆಕೆಯ ಜನನಾಂಗ ಭಾಗಕ್ಕೆ ತನ್ನ ತಲೆಯಿಂದ ಜೋರಾಗಿ ಗುದ್ದಿತು. ತನ್ನ ಹೊಟ್ಟೆಯನ್ನಿಡಿದುಕೊಂಡು ಪ್ರಸವ ವೇದನೆಯಿಂದ ನರಳಿದಳು ಮೃದುಲಾ. ಹಲ್ಲುಗಳಿಂದ ತುಟಿಗಳನ್ನ ಕಚ್ಚಿಡಿದು ನೋವನ್ನ ತಡೆಹಿಡಿದಳು. ಮೃದುಲಾ, ತುಟಿ ಕಚ್ಚಿಡಿಯಬೇಡ, ರಕ್ತ ಬರುತ್ತೆ, ಸ್ವಲ್ಪ ಪ್ರಯತ್ನ ಪಡು, ವೈದ್ಯೆ ಎಚ್ಚರಿಸಿದಳು. 5 ನಿಮಿಷದಲ್ಲಿ ಮುದ್ದಾದ ಗಂಡು ಮಗುವಿನ ತಾಯಿಯಾದಳು ಮೃದುಲಾ. ಮಗುವನ್ನ ನೋಡಿದ ವೈದ್ಯೆ ಆ ಮಗುವಿನ ಅಂದಕ್ಕೆ ಬೆರಗಾದಳು. ನೀಲಿ ಕಣ್ಣುಗಳ ಚೆಲುವು, ಕೆಂಪು ತುಟಿಗಳು, ಗುಳಿಗಲ್ಲ, ಕಾಮನ ಬಿಲ್ಲಿನಂತಹ ಹುಬ್ಬುಗಳು, ತಿಳಿ ಹಾಲಿನ ಬಣ್ಣ, ದಷ್ಟಪುಷ್ಟವಾದ ದೇಹ, ನಯವಾದ ಗುಂಗರು ಕೂದಲಿನಿಂದ ಆ ಮಗು ಬಾಲಕೃಷ್ಣನಂತೆ ಕಂಡಿತು. ಅದರ ಕೆನ್ನೆ ತಟ್ಟಿ ಎಷ್ಟು ಮುದ್ದಾಗಿದ್ದಿ ಎಂದು ಮತ್ತೊಬ್ಬ ಪೇಷಂಟ್ ಕಡೆ ನಡೆದಳು. ನಿದ್ರೆಯಲ್ಲಿದ್ದ ಮೃದುಲಾ ಎಚ್ಚರಗೊಂಡು ಮಗುವನ್ನೇ ದಿಟ್ಟಿಸಿ ಅಂದು ನಡೆದ ಕಹಿ ಘಟನೆ ಅವಳ ಮುಂದೆ ನರ್ತಿಸಿತು. ಅವತ್ತು ಮೃದುಲಾಗಿ BSc ಕೊನೆ ವರ್ಷದ ಪರೀಕ್ಷೆಗಳು ಶುರುವಾಗಿದ್ದವು. ಮೊದಲ ದಿನದ ಎಕ್ಸಾಮ್ ಬರೆದು ಸಂಜೆ ಓದಿಕೊಳ್ಳಲು ಪಕ್ಕದ ಬೀದಿಯಲ್ಲಿದ್ದ ಆಪ್ತಗೆಳತಿ ಸುಗುಣ ಮನೆ ಬಾಗಿಲನ್ನ ಬಡಿದಾಗ ನೀಲಿ ಕಣ್ಣುಳ್ಳ ಒಬ್ಬ ಸುಂದರ ಚೆಲುವ ಬಾಗಿಲನ್ನು ತೆರೆದ. ಸುಗುಣ ಇದ್ದಾಳ ಎಂದಾಗ ಆತ, ಇದ್ದಾಳೆ, ಬನ್ನಿ ಎಂದು ಆಹ್ವಾನಿಸಿದ. ಆತನ ಮಾತನ್ನ ನಂಬಿ ಒಳಹೊಕ್ಕವಳಿಗೆ ಮನೆಯಲ್ಲಿ ಒಂದು ನರಪಿಳ್ಳ ಇದ್ದಂತೆ ಅನಿಸಲಿಲ್ಲ. ಕುಡಿದ ಅಮಲಿನಲ್ಲಿದ್ದ ರಘುವಿನ ಕಣ್ಣುಗಳಿಗೆ ಆಕೆ ರಸಪೂರಿ ಮಾವಿನ ಹಣ್ಣಂತೆ ಕಂಡಳು. ಆಕೆ ಸುಗುಣಾಳ ಸ್ನೇಹಿತೆ ಎಂದು ಮನಸ್ಸು ಮುದ್ರೆ ಒತ್ತಿದರೂ ಆಕೆಯ ಬಗ್ಗೆಗಿನ ಆಸೆಗಳು ಜಾಸ್ತಿ ಆಯಿತು. ಅವಳನ್ನ ತದೇಕ ಚಿತ್ತದಿಂದ ನೋಡಿದವನಿಗೆ ಸಂಯಮ ಎಲ್ಲೇ ಮೀರಿತು. ಆತನ ನೋಟಕ್ಕೆ ಭಯಭೀತಲಾದ ಮೃದುಲಾ ಹೊರಗೋಡಲು ಯತ್ನಿಸಿದಾಗ ಆತ ಅವಳ ಮೇಲೆರಗಿ ಪಶುವಂತೆ ವರ್ತಿಸಿ ಪವಿತ್ರಳಾಗಿದ್ದವಳನ್ನ ಅಪವಿತ್ರಗೊಳಿಸಿಬಿಟ್ಟ. ಇಬ್ಬರ ಕಣ್ಣುಗಳು ಸಂಧಿಸಿದವು. ಬೆಂಕಿ ಉಂಡೆಗಳಂತಾಗಿತ್ತು ಅವಳ ನಯನಗಳು. ಕಣ್ಣೀರನ್ನ ಒರೆಸಿಕೊಂಡು ಮನೆ ಕಡೆ ನಡೆದಳು. ಮೃದುಲಾ ಮೃದು ಸ್ವಭಾವದ ಹುಡುಗಿ. ಶ್ರೀಮಂತಿಕೆಯಲ್ಲಿ ಬೆಳೆದ ಇವಳಿಗೆ ಕಷ್ಟ ಎಂದರೇನು ಅನ್ನೋದೇ ಗೊತ್ತಿಲ್ಲ. ತಂದೆ ತಾಯಿಯ ಮುದ್ದಿನ ಕಣ್ಮಣಿ ಮೃದುಲಾ. ಮರ್ಯಾದೆಗೆ ಅಂಜುವಂತಹ ಕುಟುಂಬ. ಜೀವನ ಕಳೆದುಕೊಂಡ ನೋವಿನಲ್ಲೇ ಪರೀಕ್ಷೆ ಬರೆದು ಮುಗಿಸಿ ಫಲಿತಾಂಶಕ್ಕೆ ಕಾದಳು. ಮನಸ್ಸಿನೊಳಗೆ ಕೊತಕೊತನೆ ಕುದಿಯುವ ನೋವಿದ್ದರೂ ಪೋಷಕರ ಮುಂದೆ ನಗುತ್ತಿದ್ದಳು. 1.5 ತಿಂಗಳ ಬಳಿಕ, ಅಮ್ಮ ಮೃದುಲಾ, ಬಾರಮ್ಮ, ನೀನು ಫಸ್ಟ್ ಕ್ಲಾಸ್ನಲ್ಲಿ ಪಾಸಾಗಿದ್ದೀಯಾ ಎಂದರು ಅವಳ ತಂದೆ ನರಸಿಂಹ. ಆದರೆ ಮತ್ತೊಂದು ಫಲಿತಾಂಶ ಎಲ್ಲರಿಗಾಗಿ ಕಾದಿತ್ತು. ಎದುರಿಗಿದ್ದ ತಂದೆ ಪಾಯಿ ಅಸ್ಪಷ್ಟವಾಗಿ ಕಾಣುತ್ತಿದ್ದರು. ತಲೆ ಸುತ್ತಿನಿಂದ ಬಿದ್ದ ಮಗಳನ್ನ ಪರೀಕ್ಷಿಸಿದ ವೈದ್ಯರು ಬೇಸರದಿಂದ, ನಿಮ್ಮ ಮಗಳು ಗರ್ಭಿಣಿ ಎಂದೇ ಬಿಟ್ಟರು. ವಿಷಯ ತಿಳಿದ ತಾಯಿ ಹೃದಯಾಘಾತದಿಂದ ಪ್ರಾಣಬಿಟ್ಟರು. ಹೆಂಡತಿಯನ್ನ ಕಳೆದುಕೊಂಡ ನರಸಿಂಹ, ನೀತಿಗೆಟ್ಟ ನೀನು ನನ್ನ ಮಗಳಲ್ಲ, ಹೋಗಿಲಿಂಡ, ನನ್ನ ಮನೆಯಲ್ಲಿ ನಿನಗೆ ನಿನ್ನ ಪಿಂಡಕ್ಕೆ ಜಾಗವಿಲ್ಲ, ಕಂಡವರಿಗೆ ಸೆರಗಾಸಿದ ನೀನು ಸತ್ತೋದೆ ಎಂದು ಹಿತ್ತಲಿನಲ್ಲಿದ್ದ ಬಾವಿ ನೀರನ್ನು ಸೇದಿ ತಲೆ ಮೇಲೆ ಸುರಿದುಕೊಂಡರು. ನೆಲದ ಮೇಲೆ ಪ್ರಾಣ ಬಿಟ್ಟಿದ್ದ ಅಮ್ಮನನ್ನ ಕಡೇಬಾರಿ ನೋಡಿ ಹೊರಬಂದಳು. ಹೊಟ್ಟೆಯಲ್ಲಿದ್ದ ಈ ದರಿದ್ರ ಪಿಂಡ ನನ್ನ ತಾಯಿನ ನನ್ನಿಂದ ದೂರ ಮಾಡಿತು. ಇದನ್ನ ಹೊಸಕಿ ಹಾಕಿಬಿಡಬೇಕೆಂದು ಆಸ್ಪತ್ರೆ ಕಡೆ ನಡೆದಾಗ ಅವಳ ಅಂತರಾಳದ ಮಗುವಿನ ಧ್ವನಿ ತಡೆದು ನಿಲ್ಲಿಸಿತು. ನಿಲ್ಲಮ್ಮ, ನಾನೇನು ತಪ್ಪು ಮಾಡಿದ್ದೀನಿ ಅಂತ ನನಗೆ ಶಿಕ್ಷೆ ಕೊಡ್ತೀಯಾ? ನನ್ನನ್ನ ಕೊಲ್ಲಬೇಡಮ್ಮ, ನಾನು ನಿನಗೆ ಹೊರೆಯೇ ಎಂದು ಅವಳ ಕರಳನ್ನ ಹಿಂಡಿ ಕೇಳಿದಂಟಾಯಿತು. ಆ ಚಂಡಾಲ ಮಾಡಿದ ತಪ್ಪಿಗೆ ನಿನಗೆ ಯಾಕೆ ಶಿಕ್ಷೆ ಕೊಡ್ಲಿ ಪಾಪು? ಇಲ್ಲ ಕಂದ, ಇಲ್ಲ ಎಂದು ಸುಗುಣ ಮನೆ ಕಡೆ ನಡೆದಳು. ಆತನ ಬಗ್ಗೆ ವಿಚಾರಿಸಿದಾಗ ಆತ ಅಮೆರಿಕಾದಲ್ಲಿದ್ದಾನೆಂದು ತಿಳಿದಾಗ ಆಕಾಶವೇ ಕಳಚಿಬಿದ್ದಂತಾಯಿತು. ದಾರಿಯಲ್ಲಿ ಪ್ರಜ್ಞೆ ತಪ್ಪಿಬಿದ್ದ ಮೃದುಲಾಳನ್ನ ಕಳೆದು ತಂದ ಒಬ್ಬ ವೈದ್ಯೆ ತನ್ನ ಗೆಸ್ಟ್ ಹೌಸ್ನಲ್ಲಿ ಆಶ್ರಯ ನೀಡಿ ಅವಳ ಜವಾಬ್ದಾರಿ ಹೊತ್ತಳು. ಆಕೆಯ ಬಳಿ ಮೃದುಲಾ ಸತ್ಯ ಮರೆಮಾಚಿ ಗಂಡ ಇಲ್ಲದ ನನ್ನನ್ನ ಅತ್ತೆ ಮಾವ ಮನೆಯಿಂದ ಹೊರಹಾಕಿದರು ಎಂಬ ಸುಳ್ಳೊಂದನ್ನ ಹೇಳಿದಳು. ಆಕೆ ಬೇರಾರೂ ಅಲ್ಲ, ಅವಳಿಗೆ ಹೆರಿಗೆ ಮಾಡಿಸಿದ ಡಾಕ್ಟರ್ ವೇದ. ವಿಚ್ಛೇದನಕ್ಕೊಳಗಾದ ವೇದಾಳಿಗೆ ಆಸರೆ ಎಂದರೆ ಅದು ಅವಳ ತಮ್ಮ ಮಾತ್ರ. ವೇದಾಳ ಮನಗೆದ್ದಿದ್ದ ಮೃದುಲಾ ಅವಳಿಗೆ ಅಚ್ಚುಮೆಚ್ಚಾಗಿದ್ದಳು. ಮೃದುಲಾ, ಏನ್ ಯೋಚನೆ ಮಾಡ್ತಿದ್ದೀಯಾ? ಮಗು ಅಳುತ್ತಿದೆ, ಹಾಲು ಕೊಡಬಾರ್ದೆ? ಮೃದುಲಾಳನ್ನ ವಾಸ್ತವಕ್ಕೆ ಬರುವಂತೆ ಮಾಡಿತು ವೇದಾಳ ಮಾತು. ಮಗುವನ್ನ ನೋಡಿದಾಗಿನಿಂದ ವೇದಾಗೆ ತನ್ನ ತಮ್ಮ ನೆನಪಾಗುತ್ತಿತ್ತು. ಈ ಮಗುವಿನಲ್ಲಿ ಏನೋ ಆಕರ್ಷಣೆ ಇದೆ ಎಂದುಕೊಂಡು ಸುಮ್ಮನಾದಳು. ಮಗುವನ್ನ ನೋಡಿ ತನ್ನ ನೋವನ್ನ ಮರೆಯುತ್ತಿದ್ದಳು ಮೃದುಲಾ. ಮುದ್ದು ಮುದ್ದಾಗಿದ್ದ ಆದಿತ್ಯನಿಗೆ 5 ತಿಂಗಳಾಯಿತು. ಮಗನ ಭವಿಷ್ಯಕ್ಕಾಗಿ ವೇದಾಳ ಬಳಿ ತನಗೊಂದು ಲೆಕ್ಚರರ್ ಹುದ್ದೆ ಕೊಡಿಸುವಂತೆ ಬೇಡಿಕೊಂಡಳು. ವೇದ ಕೂಡ ಯೋಚಿಸಿ ಅವಳಿಗೊಂದು ಪ್ರೈವೇಟ್ ಕಾಲೇಜಿನಲ್ಲಿ ಕೆಲಸ ಕೊಡಿಸಿದಳು. ಮಗುವನ್ನ ನೋಡಿಕೊಳ್ಳಲು ಶಾರದಾ ಎಂಬ ಹುಡುಗಿಯನ್ನ ನೇಮಿಸಿ
ಅವಳಿಗೆ ಸಂಬಳ ಕೊಡುತ್ತಿದ್ದಳು ಮೃದುಲಾ. ವೇದಾಳ ತೆಕ್ಕೆಯಲ್ಲಿ ನಲಿದಾಡುತ್ತಿದ್ದ ಆದಿತ್ಯ ಅಂಬೆಗಾಳಿಡಲು ಪ್ರಾರಂಭಿಸಿದ. ಆದಿತ್ಯನ ಬಗ್ಗೆ ಯೋಚಿಸುತ್ತಿದ್ದವಳನ್ನ ಫೋನಿನ ಕರೆ ಎಚ್ಚರಿಸಿತು. ಹಲೋ ಅಕ್ಕ, ನಾನು ರಘು ಮಾತಾಡ್ತಿರೋದು. ನಾಳೆ ಬೆಳಗ್ಗೆ ನಾನು ಊರಿಗೆ ಬರ್ತಿದ್ದೀನಿ, ಇನ್ಮೇಲೆ ಅಲ್ಲೇ ಇರ್ತೀನಿ ಎಂದು ಫೋನಿಟ್ಟ. ಅಕ್ಕನನ್ನ ನೋಡಿದ ರಘು, ಅಕ್ಕ ಅಕ್ಕ, ನನಗೆ ಒಂದು ಮುಖ್ಯವಾದ ಕೆಲಸ ಇದೆ, ಹೋಗ್ಲೇಬೇಕು, ಏನು ಎತ್ತ ಅಂತ ನಾನು ಬಂದು ಹೇಳ್ತೀನಿ ಎಂದು ಕಾರಿನ ಬಳಿ ಬಂದವನಿಗೆ ಯಾರೋ ಪ್ಯಾಂಟನ್ನ ಎಳೆದಂತಾಯಿತು. ಕೆಳ ನೋಡಿದವನಿಗೆ ಮುದ್ದಾದ ಆದಿತ್ಯ ರಘು ಕಾಲನ್ನ ತಬ್ಬಿ ಹಿಡಿದಿದ್ದ. ಆದಿತ್ಯ ಅಮ್ಮನ ಕಣ್ಣು ತಪ್ಪಿಸಿ ಆಗಲೇ ಪುಟ್ಟದಾದ ಗಾರ್ಡನ್ ಕಡೆ ಅಂಬೆಗಾಳಿಡುತ್ತಾ ಬಂದೇ ಬಿಟ್ಟಿದ್ದ. ಆ ಮಗುವನ್ನ ಎತ್ತಿಕೊಂಡು ಮೈಮರೆತ. ಅರೆ, ಯಾರದ್ದೀ ಮಗು, ನೋಡೋಕೆ ನನ್ನ ಹಾಗೆ ಇದೆ ಎಂದು ಮಗುವನ್ನ ಮುದ್ದಿಸತೊಡಗಿದ. ಮಗು ಕಿಲಕಿಲನೆ ನಗುತ್ತಿತ್ತು. ಅಷ್ಟರಲ್ಲಿ ಬಂದ ವೇದ, ಬಾಲೆ ಬಂಗಾರಿ ಎಂದು ತಮ್ಮನಿಂದ ಆದಿತ್ಯನ್ನ ತನ್ನ ತೆಕ್ಕೆಗೆ ತೆಗೆದುಕೊಳ್ಳುವಾಗ ಮಗುವನ್ನ ಕೊಡಲು ರಘುವಿಗೆ ಮನಸ್ಸೇ ಬರಲಿಲ್ಲ. ಯಾರೋ ತನ್ನಿಂದ ದೂರವಾಗುತ್ತಿದ್ದಾರೆ ಎಂತೆ ಅನಿಸಿತು. ನೋಡು ರಘು, ನಿನಗೆ ಹೇಳೋದೇ ಮರ್ತೆ, ನಮ್ಮ ಗೆಸ್ಟ್ ಹೌಸ್ನಲ್ಲಿ ಈ ಮಗು ಮತ್ತೆ ಈ ಮಗುವಿನ ತಾಯಿ ಉಳಿದುಕೊಂಡಿದ್ದಾರೆ. ನೋಡು ರಘು, ಎಲ್ಲ ನಿನ್ನ ಹಾಗೆ ಇದ್ದಾನೆ. ಇವನನ್ನ ನೋಡಿದಾಗೆಲ್ಲ ನಿಂದೇ ನೆನಪಾಗ್ತಿತ್ತು. ಸರಿ, ನೀನು ಹೊರಡು, ಹೊತ್ತಾಗ್ತಿದೆ ಎಂದು ಒಳನಡೆಯುವಾಗ ಮಗು ತನ್ನ ಕೈ ಚಾಚಿತು. ಎಷ್ಟೇ ಆದರೂ ರಕ್ತ ಹಂಚಿಕೊಂಡು ಹುಟ್ಟಿದ ಮಗುವಲ್ಲವೇ. ಸಮಯ ಜಾಸ್ತಿ ಇಲ್ಲ ಎಂದು ಕಾರತ್ತಿ ಸುಗುಣಾಳನ್ನ ಕಂಡು ಮೃದುಲಾ ಮನೆ ಅಡ್ರೆಸ್ ಪಡೆದು ಹೊರಟ. ಮೃದುಲಾ ತಂದೆಯನ್ನ ಭೇಟಿಯಾಗಿ ಅವರ ಕಾಲಿಡಿದು ತನ್ನ ತಪ್ಪನ್ನ ಹೇಳಿಕೊಂಡಾಗ ಅವರು ನಡೆದ ವಿಷಯವನ್ನ ತಿಳಿಸಿದರು. ಇದರಲ್ಲಿ ಮಗಳ ತಪ್ಪಿಲ್ಲ ಎಂದು ಅರಿವಾದಾಗ ಕುಸಿದು ಬಿದ್ದರು ನರಸಿಂಹ. ಅವಳು ತನ್ನಿಂದ ಗರ್ಭಿಣಿಯಾಗಿದ್ದಳೆಂದು ತಿಳಿದಾಗ ರಘು ಪಾತಾಳಕ್ಕೆ ಇಳಿದು ಹೋದ. ವಿದೇಶದಲ್ಲಿದ್ದರೂ ರಘುವನ್ನ ಕಾಡಿದ್ದಳು ಮೃದುಲಾ. ತಾನು ಮಾಡಿದ ತಪ್ಪಿಗೆ ಪ್ರತಿದಿನ ಕೊರಗುತ್ತಿದ್ದ ರಘು. ರಘುವಿನ ಕನಸಿನಲ್ಲಿ ಮೃದುಲಾ ಎಷ್ಟೋ ಬಾರಿ ಕಾಣಿಸಿಕೊಂಡಿದ್ದಳು. ಅವಳ ನೆನಪು ಹೆಚ್ಚಾಗಿ ಕಾಡಿದ್ದರಿಂದ ಅವಳಲ್ಲಿ ಕ್ಷಮೆ ಕೇಳಿ ಹೊಸ ಬಾಳ್ವೆ ನಡೆಸಲು ಮತ್ತೆ ಊರಿಗೆ ಬಂದವನಿಗೆ ಮೃದುಲಾ ಈ ಊರಿನಲ್ಲೇ ಇಲ್ಲದಿರುವುದು ಅವನನ್ನ ಮತ್ತೂ ಹೈರಾಣ ಮಾಡಿತು. ಸಪ್ಪೆ ಮುಖ ಹೊತ್ತು ಬಂದ ತಮ್ಮನನ್ನ ಏನೆಂದು ವಿಚಾರಿಸಿದಾಗ ರಘು ಎಲ್ಲಾ ವಿಷಯವನ್ನ ತಿಳಿಸಿದ. ತಮ್ಮನ ಕಪಾಳಕ್ಕೆ ಹೊಡೆದು, ಎಂಥ ಕೆಲಸ ಮಾಡಿದೆ ರಘು, ನಿನ್ನಿಂದ ಒಂದು ಹೆಣ್ಣಿನ ಜೀವನವೇ ಹಾಳಾಯಿತು. ನಿನ್ನನ್ನ ನನ್ನ ತಮ್ಮ ಅಂತ ಹೇಳಿಕೊಳ್ಳಕ್ಕೆ ನಾಚಿಕೆ ಆಗ್ತಿದೆ ಎಂದು ಕೋಪದಿಂದ ನುಡಿದಳು. ಅಕ್ಕನ ಕಾಲಿಡಿದ ರಘು ಬಿಕ್ಕಿದ. ಸರಿ, ಮುಂದೇನು ಮಾಡಬೇಕು ಅಂತಿದ್ದೀಯಾ, ಅದನ್ನಾದರೂ ಹೇಳು ಎಂದು ಕೇಳಿದಳು. ಗೊತ್ತಿಲ್ಲ ಎಂದು ತಲೆ ಆಡಿಸಿದ ರಘು. ನೋಡು ರಘು, ನೀನು ಮಾಡಿರೋ ಪಾಪ ನಿನ್ನನ್ನ ಸುಮ್ಮನೆ ಬಿಡಲ್ಲ. ನಿನ್ನ ತಪ್ಪಿಗೆ ಪ್ರಾಯಶ್ಚಿತ್ತವಾಗಬೇಕಾದ್ರೆ ನೀನು ಒಬ್ಬ ವಿಧವೆಗೆ ಬಾಳು ಕೊಡಬೇಕು. ಆಗುತ್ತೆ ನಿನ್ನಿಂದ, ಹೇಳು, ನೀನು ಹೇಗೇಳ್ತೀಯೋ ಹಾಗೆ ಎಂದು ರೂಮ್ ಸೇರಿಕೊಂಡ. ಮಲಗಿದ್ದವನ ಕನಸಿನಲ್ಲಿ ಬೆಳಗ್ಗೆ ಕಂಡ ಮಗು ಅಪ್ಪ ಅಪ್ಪ ಎಂದು ಕೂಗಿ ಕರೆದಂತಾಯಿತು. ಕನಸಿನಲ್ಲಿ ಗಾಬರಿಯಿಂದ ಎಚ್ಚರಗೊಂಡವನ ಮುಖ ಬಿಳಿಚೆಗೊಂಡಿತು. ರಘು ಬಂದು 1 ತಿಂಗಳಾದರೂ ಒಬ್ಬರ ಕಣ್ಣಿಗೆ ಒಬ್ಬರು ಕಾಣಿಸಿಕೊಂಡಿರಲಿಲ್ಲ. ಆದರೆ ಮಗುವಿನ ಜೊತೆ ರಘುವಿಗೆ ಭಾರೀ ಒಡನಾಟವಿತ್ತು. ಇತ್ತ ವೇದ ಮೃದುಲಾಳನ್ನ ಕಂಡು ರಘು ಬಗ್ಗೆ ತಿಳಿಸಿ ಅವಳ ಅಭಿಪ್ರಾಯವೇನೆಂದು ತಿಳಿದುಕೊಳ್ಳಲು ಒಳ್ಳೆಯ ದಿನಕ್ಕಾಗಿ ಕಾದಲು.